ಗೌರಿ ಗಣೇಶ ಹಬ್ಬವನ್ನ ಪೂರ್ವದಿಂದ ಯಾವ ತರ ಆಚರಣೆ ಮಾಡ್ಕೊ ಬರ್ತಿದ್ದಾರೆ? ಈ ಗಣೇಶನ ಒಂದು ಮೂಲ ಸ್ವರೂಪವನ್ನು ಕೊಟ್ಟಂತವರು ಯಾರು ಅಂತಂದ್ರೆ ಮಹಾಗೌರಿ. ತಾಯಿಯನ್ನು ಆಗಮನ ಮಾಡಿ ನಂತರ ಗಣೇಶನನ್ನು ಆಗಮನ ಮಾಡಂಥದ್ದು. ವಿಘ್ನಕಾರಕ ಅವನೇ, ವಿಘ್ನ ವಿನಾಶಕ. ಗಣೇಶ ಹಬ್ಬನ ಅಥವಾ ವ್ರತನ ಗುರುಗಳೇ? ಗಣೇಶ ಎಷ್ಟು ವಿಘ್ನ ವಿನಾಶನೋ ಅಷ್ಟೇ ವಿಘ್ನಕರ್ತ ಅಂತ ಮೊದಲೇ ತಿಳಿಸಿದ್ದೀನಿ. ತುಂಬ ಲಕ್ಷಣವಾಗಿದ್ದಾನೆ. ಅವನಿಗೆ ಆನೆಯಂತಹ ಒಂದು ಸೊಂಡಿಲಿದೆ. ನಮಸ್ಕಾರ, ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಲ್ಲೆಲ್ಲೂ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಹಬ್ಬ. ಈ ಹಬ್ಬದ ವಿಧಿವಿಧಾನಗಳ ಬಗ್ಗೆ ಮತ್ತೆ ಹೇಗೆಲ್ಲ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಗುರುಗಳಾದಂತಹ ಶ್ರೀ ಅರುಣ್ ಶಾಸ್ತ್ರಿಗಳ ಜೊತೆ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಮೊದಲಿಗೆ ಅವರಿಗೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ನಾವೀಗ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬಾ ವಿಜೃಂಭಣೆಯಿಂದ ಖುಷಿಯಿಂದ ಆಚರಿಸುವಂತ ಒಂದು ಹಬ್ಬ. ಈ ಹಬ್ಬವನ್ನ ಹೇಗೆಲ್ಲ ಆಚರಿಸಬೇಕು ಅನ್ನೋದು ನಮ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ನಮ್ಗೆ ಹೇಗ್ ಬರುತ್ತೋ ಹಾಗೆ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಥವಾ ವಿಧಾನಗಳನ್ನ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸುಮುಖೈಶ್ಚದಂತಶ್ಚ ಕಪಿಲೋ ಗಜಗಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನ. ಷೋಡಶೈತಾನಿ ನಾಮಾನಿ ಯಪ್ಪಟೇ ಶೃಣುಯಾದಪಿ ವಿದ್ಯಾರಂಭ ಯುವಾಯೇಷೇ ಪ್ರವೇಶೇ ನಿರ್ಗಮಿತತ ಸಂಗ್ರಾಮೇ ಸರ್ವಕಾಲೇಶೋ ವಿಘ್ನತಸ್ಯ ಜಾಯತೆ ಅಭಿಸಿದ್ಧಾರ್ಥ ಸಿದ್ಧಾರ್ಥಂ ಪೂಜಿತೋ ಸುರೈರಿಪಿ ಸರ್ವವಿಘ್ನಸ್ಥಿತೇ ತಸ್ಮೈ ಮಹಾಗಣಾಧಿಪತಯೇ ನಮಃ. ಶ್ರೀ ಗಂ ಘಂ ಗಣಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿವಸದಲ್ಲಿ ಶ್ರೀ ಗೌರಿ ಗಣೇಶ ವ್ರತ ಆರಂಭ ಮೊದಲೇ ತಿಳಿಸಿದಾಗೆ ಈ ವ್ರತ ಆರಂಭವನ್ನು, ಈ ಗೌರಿ ಗಣೇಶ ಹಬ್ಬವನ್ನು ಇದು ಮೊದಲನೇದಾಗಿ ಆಚರಣೆ ಮಾಡೋದಾದರೆ ಫಸ್ಟು ಗೌರಿ, ಮೊದಲನೇದಾಗಿ ಗೌರಿ ಅಂತ ಹೇಳುವಂಥದ್ದು ತಾಯಿಯನ್ನು ಆಗಮನ ಮಾಡಿ ನಂತರ ಗಣೇಶನನ್ನು ಆಗಮನ ಮಾಡೋಂಥದ್ದು. ಇದು ಪೂರ್ವಕಾಲದಿಂದಲೂ ಗೌರಿ ಗಣೇಶ ಹಬ್ಬದ ಒಂದು ಮಹತ್ವವಾದಂತಹ ಒಂದು ವ್ರತಾಚರಣೆ ಇದೆ. ವ್ರತಾಚರಣೆಯ ಅರ್ಥಾರ್ಥ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಇದು ತಾಯಿ ಮನೆಗೆ ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮಗಳನ್ನು ಕೊಟ್ಟು ಅವರಿಗೆ ಆಚರಣೆ ಒಂದು ಮೂಲಕದಲ್ಲಿ ಅವರ ಒಂದು ಹೊಸ ವಧುವರರಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಅಥವಾ ಮದುವೆ ಮಾಡಿಕೊಟ್ಟಂತಹ ತುಂಬ ಜನ, ಅಂದರೆ ವಯಸ್ಸಿಗೇನು ಬರಲ್ಲ, ಇದಕ್ಕೆ 50 ವರ್ಷ 60 ವರ್ಷ ಆದರೂ ಆ ಮನೆಗೆ ಅವರು ಹೆಣ್ಣು ಮಗಳೇ. ಹೀಗಿರುವಂತಹ ಕಾಲದಲ್ಲಿ ಈ ಹೆಣ್ಣು ಮಕ್ಕಳನ್ನು ಮನೆಗೆ ಮೊದಲನೇದಾಗಿ ಕರೆಸುವಂತಹ ಒಂದು ಪದ್ಧತಿ ಈ ಗೌರಿ ಹಬ್ಬದ ಒಂದು ವಿಶೇಷ ಪ್ರಾಧಾನ್ಯತೆ. ಏಕೆಂದರೆ ಮೊದಲನೇದಾಗಿ ಹೆಣ್ಣು ಮಕ್ಕಳನ್ನು ಕರೆಸಿ ಅವರಿಗೆ ಒಂದಷ್ಟು ಭಾಗ್ಯನದ ರೂಪದಲ್ಲಿ, ಒಂದಷ್ಟು ಹಣಗಳ ರೂಪದಲ್ಲಿ, ಒಂದಷ್ಟು ಸೌಭಾಗ್ಯಗಳ ರೂಪದಲ್ಲಿ, ಅಂದರೆ ಹಣ್ಣು ಹಂಪಲುಗಳ ರೂಪದಲ್ಲಿ, ಒಂದಷ್ಟು ತಿಂಡಿ ತಿನಿಸು ರೂಪದಲ್ಲಿ ನನ್ನ ಹೆಣ್ಣು ಮಗಳು ನನ್ನ ಮನೆಯಿಂದ ಕೊಟ್ಟಂತಹ ಹೊರಗಡೆಗೆ ಲಗ್ನಾತ್, ಪೂರಕದಲ್ಲಿ ಲಗ್ನಾತ್ ಆದಮೇಲೆ ಕೊಟ್ಟಂತಹ ಹೆಣ್ಣು ಮಕ್ಕಳುಗಳನ್ನು ಹೇಗೆ ನನ್ನ ಅಳಿಯನ್ನು ನೋಡ್ಕೊತಾ ಇದ್ದಾನೋ ಅಥವಾ ನನ್ನ ಮಗಳು ಗಂಡನ ಮನೆಯಲ್ಲಿ ಹೇಗಿದ್ದಾಳೋ ಇದು ಹೇಗೆ ನೋಡ್ಕೊತಾ ಇರ್ತಾರೆ, ಇವೆಲ್ಲ ವಿಚಾರವನ್ನು ಸಾಂಗೋಪಾದಿಯಲ್ಲಿ ತಾಯಿ ಮನೆಯಲ್ಲಿ ತಿಳಿದುಕೊಳ್ಳುವಂತಹ ಒಂದು ಸುಲಭವಾದ ವಿಧಾನ ಅಂತ ತಿಳಿಸ್ಕೊಂಡಂತಹ ಪೂರ್ವದಲ್ಲಿ ನಾರದರು ಇದನ್ನು ಒಂದು ಉಪಾಯವಾಗಿ ತಿಳಿಸಿಕೊಡ್ತಾರೆ. ಏನಕ್ಕೆ ಇದನ್ನು ತಿಳಿಸಿಕೊಡ್ತಾರೆ? ಗೌರಿ ಅಂದರೆ ಅರ್ಥಾತ್ ಜಗಜ್ಜನನಿ, ಗೌರಿ ಅಂದರೆ ಅರ್ಥಾತ್ ಮಹಾಪಾರ್ವತಿ, ಗೌರಿ ಅಂದರೆ ಅರ್ಥಾತ್ ಭದ್ರಕಾಳಿ, ಗೌರಿ ಅಂದರೆ ಅರ್ಥಾತ್ ಲಕ್ಷ್ಮಿ, ಗೌರಿ ಅಂದರೆ ಅರ್ಥಾತ್ ವರಮಹಾಲಕ್ಷ್ಮಿ. ಈಗ ಮೊನ್ನೆ ಹೇಳಿದ ರೀತಿಯಲ್ಲಿ ಈ ರೀತಿ ನಾನಾ ವಿಧದಲ್ಲಿರುವಂತಹ ಮಹಾತಾಯಿಯನ್ನು ಮನೆಯಲ್ಲಿ ಅವರು ಒಂದು ಸ್ವಾಗತ ಮಾಡಿ ಹೆಣ್ಣು ಮಗಳು, ಅಳಿಯ, ಕುಟುಂಬದಲ್ಲಿರೋರನ್ನೆಲ್ಲ ಕರೆಸಿ ಅವರಿಗೆ ಮೊದಲನೇದಾಗಿ ತಾಯಿ ಅರಿಶಿಣ ಸ್ನಾನ ಮಾಡಿಸ್ಬೇಕು. ಹೆಣ್ಣು ಮಕ್ಕಳುಗಳಿಗೆ ಹರಿದ್ರ ಸ್ನಾನವನ್ನು ಮಾಡಿಸ್ಬೇಕಾದ್ರೆ ನನ್ನ ಮಗಳು ನನ್ನ ಮನೆಯಲ್ಲಿ ಹೇಗಿದ್ದಾರೆ, ಗಂಡನ ಮನೆಯಲ್ಲಿ ಹೇಗಿದ್ದಾರೆ ಅಂತ ತಿಳಿದುಕೊಳ್ಳುವಂತಹ ಒಂದು ಸುಲಭ ಉಪಾಯ. ಮತ್ತು ಅಳಿಯನಿಗೆ, ಯಾರು ಅಳಿಯನಿರ್ತಾರೆ ಅಳಿಯನಿಗೆ ಹರಿದ್ರ ಸ್ನಾನವನ್ನು ಮಾವ ಮಾಡಿಸಿದಾಗ ನನ್ನ ಅಳಿಮಯ ಮದುವೆ ಕಾಲದಲ್ಲಿ ಹೇಗಿದ್ದ, ಈಗ ಹೇಗಿರ್ತಾನೆ ಅಂತ ತಿಳ್ಕೊಳ್ಳುವಂತ ಒಂದು ಉಪಾಯ. ಗುರುಗಳೇ, ನೀವು ಆಗ್ಲೇ ಹೇಳ್ತಿದ್ದಾಗೆ ಅಪ್ಪ ಅಮ್ಮ ಬಂದು ಹೆಣ್ಮಗಳು ಮನೆಗೆ ಬಂದು ಅರಿಶಿಣ ಸ್ನಾನ ಮಾಡಿಸೋ ಅಂತದ್ದ ಅಥವಾ ಹೇಗೆ ಗುರುಗಳೇ? ಮೊದಲನೇದಾಗಿ ತಿಳಿಸ್ಕೊಡೋದು ಹೇಗೆ ಅಂದ್ರೆ,
ಈಗ ಆದಿಯಲ್ಲಿ ನೋಡ್ತಾ ಇದ್ದೀವಿ. ಈಗಿನ ಪರಂಪರೆಗಳಿಗೆ ತಿಳಿಸ್ಕೊಡೋದಾದ್ರೆ, ಹೆಣ್ಣು ಮಕ್ಕಳನ್ನ ಗೌರಿ ಹಬ್ಬಕ್ಕೆ ಹೋಗಿ ತಂದೆ ತಾಯಿ ಮನೆಯಲ್ಲಿ ಅಥವಾ ಅಣ್ಣಂದಿರು ಅಥವಾ ಅವರ ಮನೆಯಲ್ಲಿ ಹಿರಿಯರು ಹೋಗಿ ಒಂದು ಸಾಂಪ್ರದಾಯಿಕವಾಗಿ ಬರೆ ಮಾಡ್ಕೊತಾರೆ. ಯಾವತ್ತು ಕರದ ಮನೆಗೆ ಹೋಗುವಂಥದ್ದು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಅವರು ಹೊರಗಡೆನೆ ಇರ್ತಾರೆ, ಗಂಡನ ಮನೇಲಿ ಇರ್ತಾರೆ. ಮೊದಲನೇದಾಗಿ ಬರ ಮಾಡಿಕೊಂಡ ನಂತರದಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಉಪಚಾರಗಳನ್ನು ಮಾಡುವಂತಹ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಅವರಿಗೆ ಇರುವಂತಹ ವಸ್ತ್ರಗಳು, ಒಂದು 5 ಸೀರೆಗಳು ಕೊಡ್ಬೋದು, ಅವರ ಶಕ್ತಾನುಸಾರ ಒಂದು 5 ಸೀರೆಗಳಾಗ್ಬೋದು, ಅಥವಾ ಅರಿಶಿಣ ಕುಂಕುಮ, ಬಾಗಿನದ ಸ್ವರೂಪದಲ್ಲಿ ಇರುವಂತಹ ನವಧಾನ್ಯಗಳು, ಹಣ್ಣು ಹಂಪಲುಗಳು, ಅಥವಾ ಒಂದಷ್ಟು ಸೀರೆ, ಅರಿಶಿಣ ಕುಂಕುಮ, ಬಳೆ, ಮುತ್ತೈದರಿಗೆ ಏನೇನು ಸಂಗೋಪಾದಿಯಲ್ಲಿ ಕೊಡಬೇಕು ಎಲ್ಲವನ್ನು ಮೊರದಲ್ಲಿ ಇಟ್ಟು ಅವರಿಗೆ ಒಂದು ಭಗವಂತ ಆದಂತಹ ಗೌರಿ ಅವರಿಗೆ ಮೊದಲು ಒಂದು ನೈವೇದ್ಯವನ್ನು ಕೊಟ್ಟು ಅವರಿಗೆ ಒಂದಷ್ಟು ಉಪಚಾರವನ್ನು ಕೊಟ್ಟು ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು ಸಂಪ್ರದಾಯ. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಗುರುಗಳೇ, ಎಲ್ಲರೂ ಕೂಡ ಅವರ ಜೀವನದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಪ್ಪ ಅಮ್ಮ ಕೂಡ ಅವರ ಮಗಳು ಮನೆಗೆ ಹೋಗುವಂತ ಪರಿಸ್ಥಿತಿಲೇ ಇಲ್ಲದ ಆಗಿದೆ. ಈಗ ದುಡ್ಡು ಕೊಡುವಂಥದ್ದು ಪದ್ಧತಿ ಮಾಡ್ಕೊಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ದುಡ್ಡು ಕೊಡೋದು ಧರ್ಮಂ ಅರ್ಥಂ ಮೋಕ್ಷಂ ಕಾಮಂ ಚತುರ್ವಿಧ ಅಂತ ಹೇಳ್ತೀವಿ. ಧರ್ಮಕ್ಕೆ ಅಂದ್ರೆ ಧರ್ಮ ಸಂಪ್ರತವಾಗಿ ಹೆಣ್ಣು ಮಕ್ಕಳನ್ನ ಅಳಿಯನನ್ನ ಕರೆದು ಉಪಚಾರ ಮಾಡಿ ಅವರಿಗೆ ಒಂದು ಭೋಜನವನ್ನು ಮಾಡಿಸಿ ಅವರ ಒಂದಿಷ್ಟು ಕಷ್ಟಗಳನ್ನ ಕೇಳಿ ಅವರಿಗೆ ಏನು ಸಮಸ್ಯೆಗಳಿದೆಯೋ ಕೇಳಿ, ಈಗಿರುವಂತಹ ಸಂದರ್ಭಗಳಲ್ಲಿ ಈಗ ನಾವೇ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ, ಹೆಣ್ಣನ್ನು ಕೊಟ್ಟ ನಂತರದಲ್ಲಿ ತಂದೆ ಮನೆಯಿಂದ ತಾಯಿ ಮನೆಯಿಂದ ಹಣ ತಗೊಂಡು ಬಾ ಅನ್ನಂತ ಜನಮಾನಗಳಿದ್ದಾರೆ. ಅಥವಾ ಇರುವಂತಹ ಸಂದರ್ಭದಲ್ಲಿ ಕಷ್ಟಗಳಾಗಿದೆ ಹೇಳ್ಕೊಳ್ಳೋದಿಲ್ಲ, ನಾನು ಅವ್ರ ಮನೆಗೆ ಹೋದ್ರೆ ಕಷ್ಟ ಗೊತ್ತಾದ್ರೆ ಎಲ್ಲಿ ಅಂಜಿಕೆ ಆಗುತ್ತೋ ಅನ್ನೋಂತ ದಿನಮಾನದಲ್ಲಿ ಜನಗಳು ಇದ್ದಾರೆ. ಈಗ ದಂಪತಿಗಳು ಲಗ್ನ ಆದ ನಂತರದಲ್ಲಿ ಏನ್ ಮಾಡ್ಕೋಬೇಕು, ಈಗೇನೋ ಕಷ್ಟ ಕಾರ್ಪಣ್ಯ ತುಂಬಾ ಚೆನ್ನಾಗಿರ್ತಾನೆ, ಅಳಿಮಯ್ಯ ಮದುವೆ ಮಾಡ್ಕೊಟ್ಟಿರ್ತಾರೆ, ಬಿಸ್ನೆಸ್ ಮಾಡ್ತಿರ್ತಾರೆ, ಏನೋ ಅಂದ್ರೆ ಲಾಸ್ ಆಗಿರುತ್ತೆ ಅವ್ರಿಗೆ. ಅವೆಲ್ಲನೂ ಸುಖವಾಗಿ ತಿಳ್ಕೊಳ್ಳುವಂತಹ ಒಂದು ಸುಲಭದಲ್ಲಿ ಮನೆಗೆ ಕರೆದು ಅವರನ್ನ ಒಂದು ವಿಚಾರಗಳನ್ನ ಮಾಡಿ ಉಪಚಾರಗಳನ್ನ ಮಾಡಿ ಹೇಗಿದ್ದೀರಾ ಅಂತ ಕೇಳಿ ಅವರಿಗೆ ಒಂದಷ್ಟು ವಿಚಾರಗಳನ್ನ ಒಂದಷ್ಟು ಸಹಾಯಗಳನ್ನ ಮಾಡುವಂತಹ ಸಂಪ್ರದಾಯ ಇದೆ. ನೀವು ಕೇಳಿದಾಗೆ ಈಗ ಏನು ಮಾಡ್ತಿದ್ದಾರೆ, ಎಲ್ಲ ಬಿಜಿ ಅವರವರ ಕೆಲಸಗಳಲ್ಲಿ ಅವರವರ ಸಮಸ್ಯೆಗಳಲ್ಲಿ ಇರೋದ್ರಿಂದ ಒಂದಷ್ಟು ಸೀರೆ ಅಥವಾ ಒಂದಷ್ಟು ಹಣ ಈಗ ಅದನ್ನ ತಗೊಂಡೋಗಿ ಅವರ ಮನೆಗೆ ಕೊಡುವಂಥದ್ದು, ಕೊಟ್ಟು ಬಂದ್ಬಿಟ್ಟು ನಂತರದಲ್ಲಿ ಗೌರಿ ಹಬ್ಬಕ್ಕೆ ಬನ್ನಿ, ಫ್ರೀ ಇದ್ದಾಗ ಬನ್ನಿ ಅನ್ನುವಂತಹ ಸಮಸ್ಯೆಗಳು ನೋಡ್ತಾ ಇದ್ದೀವಿ ನಾವೀಗ. ಇದು ಒಳ್ಳೇದಲ್ಲ. ಮನೆಗೆ ಕರೆದು ಅವರನ್ನ ಸಂಪ್ರದಾಯಿಕವಾಗಿ ಗೌರಿ ಒಂದತ್ತು ಅಂತ ಹೇಳ್ತೀವಿ ನಾವು. ಈಗ ಮೊದಲಿಗೆ ಗುರುಗಳೇ, ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಫಸ್ಟ್ ನಾವು ಗೌರಿಗೆ ಪೂಜೆ ಮಾಡುವಂಥದ್ದು. ಈ ಗೌರಿ ಪೂಜೆ ಹೇಗೆಲ್ಲ ಮಾಡಬೇಕು, ನಾವು ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಗುರುಗಳೇ? ಪ್ರಾತಃ ಕಾಲ ಅಂದ್ರೆ ಗೌರಿ ಹಬ್ಬದ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಮನೆ ಶುಚಿತ್ವದಲ್ಲಿ 1 ವಾರ ಮುಂದೆ ಮಾಡೋರು ಇರ್ತಾರೆ. 1 ವಾರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಮನೆಯೆಲ್ಲ ಶುಚಿ ಮಾಡಬೇಕು, ಪಾತ್ರೆ ಪನಸಗಳೆಲ್ಲ ತೊಳ್ಕೊಂಡು ಮನೆಯೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಇರೋರು ಇರ್ತಾರೆ. ಮಾಡಾದ ನಂತರ ಅವತ್ತು ಬೆಳಿಗ್ಗೆ ಮಾಡಿಕೊಂಡು ಅತೀತವಾದಂತಹ ಮಡಿಲಿ ಅಮ್ಮನವರಿಗೆ ವಿಶೇಷವಾದಂತಹ ಆಗಮನ, ಒಂದು ಪೀಠ, ಒಂದಷ್ಟು ಅವರಿಗೆ ಹೆಣ್ಣು ಮಕ್ಕಳಿಗೆ ಶುಭವಾಗಬೇಕಾದಂತಹ ಈಗ ಮೊದಲೇ ತಿಳಿಸಿದಂಗೆ ಒಂದು ಸೀರೆ, ಒಂದು ಬ್ಲೌಸ್ ಪೀಸು, ಒಂದಷ್ಟು ಬಳೆ, ಅರಿಶಿಣ ಕುಂಕುಮ, ಒಂದಷ್ಟು ಮಡಲಕ್ಕಿಗೆ ಬೇಕಾದಂತಹ ಒಂದಷ್ಟು ದವಸ ಧಾನ್ಯಗಳು, ಬೆಲ್ಲ, ಪಂಚಫಲ ಅಂದರೆ ಇರುವಂತಹ ಶುಷ್ಕ ಫಲಗಳು, ದ್ರಾಕ್ಷಿ ಇರುವಂತಹ ಏನಿದೆ ಶುಷ್ಕ ಫಲಗಳು ಎಲ್ಲ ಪ್ರತಿಯೊಂದುಗಳು, ಜೊತೆಗೆ ತಿನಿಸು ಅಮ್ಮನವರಿಗೆ ಒಂದಷ್ಟು ಹಬ್ಬದ ಊಟದಲ್ಲಿರುವಂತಹ ತಿನಿಸುಗಳನ್ನ ಅಮ್ಮನಿಗೆ, ಕಾಯಿ ಹೋಳಿಗೆ ವಿಶೇಷವಾಗಿರುವಂತದ್ದು. ಗಣಪತಿಗೆ ನಾಳೆ ಬೆಳಿಗ್ಗೆ ಬಂದು ಕಡುಬು ಮಾಡ್ತಾರೆ, ಅದಲ್ಲ, ವಿಶೇಷವಾಗಿ ಅಮ್ಮನವರಿಗೆ ಕಾಯಿ ಹೋಳೆ, ಲಕ್ಷ್ಮಿ ಅಂತ ಹೇಳ್ತೀವಿ, ವಿಶೇಷವಾದ ನೈವೇದ್ಯವನ್ನು ಕೊಟ್ಟು ಅವರಿಗೆ ಸಾಂಗೋಪಾದಿಯಲ್ಲಿ ಹೆಣ್ಣು ಮಕ್ಕಳುಗಳು ಒಂದು 5 ಜನ ಅವರ ಹೆಣ್ಣು ಮಕ್ಕಳುಗಳು ಮನೆ ಇರ್ತಾರೆ. ಈಗಿನ ಕಾಲಮಾನಗಳಲ್ಲಿ 1 ಹೆಣ್ಣು ಮಗನೇ ಜಾಸ್ತಿ. ಹಿಂದೆ ಇರುವಂತಹ ಕಾಲಮಾನಗಳಲ್ಲಿ 5 ಜನ 8 ಜನ 11 ಜನ ಹೆಣ್ಣು ಮಕ್ಕಳೆಲ್ಲ ಜೊತೆಗೆ ಅವರ ಸ್ನೇಹಿತರನ್ನೆಲ್ಲ ಕರೆಸಿ ಅವರಿಗೆ ಅರಿಶಿಣ ಕುಂಕುಮಗಳನ್ನು ಕೊಟ್ಟು ಸಾಂಗೋಪಾದಿಯಲ್ಲಿ ಶುಭ ಲಗ್ನದಲ್ಲಿ ಅವರಿಗೆ ಸೌಮಂಗಲ್ಯ ಅಭಿವೃದ್ಧಿಯನ್ನು ಕೊಡು ಭಗವಂತ ಅಂತ ಹೆಣ್ಣು ಅಂತ ಹೇಳುವಂಥದ್ದು. ಅಂದ್ರೆ ಮಾಂಗಲ್ಯ ಅಭಿವೃದ್ಧಿ ಕೊಡಿ ಅಂತ ಕೇಳುವಂತಹ ಒಂದು ಹಬ್ಬದ ಆಚರಣೆ. ಕೆಲವೊಮ್ಮೆ ಗಣೇಶನ ಹಬ್ಬ ಇರ್ಬೋದು, ಗೌರಿ ಹಬ್ಬ ಇರ್ಬೋದು, ಒಂದೇ ದಿನ ಬರುತ್ತೆ. ಆದ್ರೆ ಈ ಸಲ 2 ದಿನ ಬಂದಿರುವಂತದ್ದು. ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಗುರುಗಳೇ. ಗೌರಿ ಅಮ್ಮನವರು ಫಸ್ಟ್ ಆಗಮನ ಒಂದೇ ದಿನದಲ್ಲಿ ಬಂದರೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಒಂದು ದಿನದಲ್ಲಿ ಒಂದು ಗಣೇಶನ ಆರಾಧನೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಇಂದಿನ ದಿವಸದಲ್ಲಿ ಅಮ್ಮನವರ ಆರಾಧನೆ ಇರುತ್ತೆ. ಈ ಅಮ್ಮನವರ ಆರಾಧನೆ ಒಂದು ಮಾಸಗಳಲ್ಲಿ ಅಥವಾ 3 ವರ್ಷ 5 ವರ್ಷ ಅಥವಾ ಈ ಒಂದು ಅಧಿಕ ಬಂದಾಗ ಏನಾಗುತ್ತೆ ಅಂದಾಗ 2 ಲಗ್ನ ಒಂದೇ ದಿನದಲ್ಲಿ ಬರುತ್ತೆ. ಅಂದ್ರೆ ಏನು 1 ಗಂಟೆ ಹೆಚ್ಚು ಕಮ್ಮಿ 2 ಲಗ್ನಗಳು ಬರುತ್ತೆ. ಆ ಲಗ್ನಗಳು ಬಂದಾಗ ಆಗ್ಲೂ ಸಹ ಪ್ರಥಮವಾಗಿ ಗೌರಿನೇ ಫಸ್ಟ್. ಗುರುಗಳೇ, ಇವಾಗ ಗಣೇಶ ಹಬ್ಬನ ಅಥವಾ ವ್ರತನ ಗುರುಗಳೇ? ಇದು ಗಣೇಶ ವ್ರತ, ಇದು ಮೊದಲನೇದಾಗಿ ವ್ರತ. ಅದನ್ನ ಗೌರಿ ಹಬ್ಬ,
ಗಣೇಶನ ಒಂದು ಕೂರಿಸ್ಕೊಂಡು ನಾವು ಏನು ಆಚರಣೆ ಮಾಡ್ತೀವಿ ಇದು ಒಂದು ವ್ರತ. ಗೌರಿ ಅಮ್ಮನವರನ್ನ ಆಗಮನ ಮಾಡ್ಕೊಳ್ಳೋದು ಹಬ್ಬ. ಯಾಕೆಂದ್ರೆ ತಾಯಿಯಿಂದ ಮಗ, ಇದನ್ನ ಫಸ್ಟ್ ಮೊದಲನೇದಾಗಿ ಗೌರಿಯನ್ನು ಅನುಷ್ಠಾನ ಮಾಡ್ಕೊಳ್ಳುವಂತಹ ವಿಶೇಷವಾದ ಫಲಗಳಲ್ಲಿ ಇದನ್ನ ಗೌರಿ ಹಬ್ಬ ಅಂತ ಕರೀತಾರೆ. ಗಣಪತಿ ಹಬ್ಬ ಆಡೋ ಭಾಷೆ, ಮೊದಲನೇದಾಗಿ ಗೌರಿ ಹಬ್ಬ ಅಂತಾನೆ ಇದನ್ನು ಸಾಂಪ್ರದಾಯಿಕವಾಗಿ ಕರೆಯುವಂಥದ್ದು. ಈ ಗಣೇಶ ಹಬ್ಬ ಅಂತ ನಾವೇನು ಹೇಳ್ತೀವಿ, ವ್ರತ ಏನು ಅಂತಂದ್ರೆ ಅವರನ್ನ ಕೂರಿಸಿ, ಯಾಕೆಂದ್ರೆ ಗೌರಿ ಅಮ್ಮನವ್ರನ್ನ ಅಷ್ಟು ವಿಜೃಂಭಣೆಯಲ್ಲಿ ಯಾವತ್ತು ನಮ್ಮ ಈಗಿನ ಕಾಲಮಾನದಲ್ಲಿ ಈಗಿನ ದಿನಮಾನಗಳಲ್ಲಿ ಹೇಳ್ತೀವಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಬೆಲೆ ಇದೆ. ಹೆಣ್ಣು ಮಕ್ಕಳನ್ನ ಯಾವತ್ತೂ ಅಷ್ಟು ಆಡಂಬರದಲ್ಲಿ ನಾವು ಸ್ವಾಗತವನ್ನು ಕೋರೋದಿಲ್ಲ. ಹೆಣ್ಣು ಮಕ್ಕಳಿಗೆ ಆಡಂಬರದ ಜೀವನಗಳು ಎರಡು, ಒಂದು ಆಕೆ ಋತುಮತಿಯಾದಾಗ, ಒಂದು ಆಕೆ ವಿವಾಹ ಕಾಲದಲ್ಲಿ. ಎರಡು ಕಾಲದಲ್ಲಿ ಆಕೆಯ ಸೀಮಂತದಲ್ಲಿ ವಿಶೇಷವಾಗಿ ನಾವು ಅವರನ್ನು ನಾವು ಅಲಂಕಾರಿಕವಾಗಿ ನೋಡ್ತೀವಿ. ಇನ್ನು ಬಾಕಿ ಸಂದರ್ಭದಲ್ಲಿ ಈಗಿನ ದಿನ ನೋಡ್ತಿರ್ತೀವಿ. ಆದರೆ ಗಣಪತಿಯನ್ನು ವಿಶೇಷವಾಗಿ ಮಾಡುವಂಥದ್ದು ವ್ರತ. ಅವನಿಗೆ ಏಕೆಂದರೆ ಅವರನ್ನು ಕೂರಿಸಿದಾಗಿಂದ 3 ದಿನ, 5 ದಿನ, ಅಥವಾ ಮೊದಲೇ ತಿಳಿಸಿದಾಗ 12 ದಿನ, ಅಥವಾ ಒಂದು ಶುಭ ಲಗ್ನ ಅಂದರೆ ನಮ್ಮ ಲೆಕ್ಕದಲ್ಲಿ ಏನು ಹೇಳುತ್ತೆ ಅಂದಾಗ 1 ದಿನ ಬಿಟ್ಟು ನಂತರದಲ್ಲಿ ಒಂದು ಶುಭ ಲಗ್ನ ಬಂತು ಅಂದರೆ ಆ ಲಗ್ನದಲ್ಲಿ ನಾವು ಯಾವತ್ತೂ ಗಣಪತಿ ವಿಸರ್ಜನೆ ಮಾಡಲ್ಲ. ಗಣಪತಿ ವಿಸರ್ಜನೆ ಮಾಡೋಕ್ಕಾಗೋದಿಲ್ಲ, ಶುಭ ಲಗ್ನದಲ್ಲೇ ಮಾಡಬೇಕು. ಹಾಗಾಗಿ ಅವನನ್ನ ಮಾಡೋದು ವ್ರತ. ವ್ರತಾಚರಣೆಯಲ್ಲಿ ಅಂದರೆ ಅವರಿಗೆ ವಿಶೇಷವಾದ ನೈವೇದ್ಯಗಳನ್ನು, ಪ್ರತಿದಿನ ಒಂದೊಂದು ನೈವೇದ್ಯಗಳನ್ನು ಕೊಡುವಂಥದ್ದು, ಅಥವಾ ಏಕಕಾಲದಲ್ಲಿ ಅಷ್ಟು ನೈವೇದ್ಯಗಳನ್ನು ಕೊಡುವಂಥದ್ದು. ಯಾಕೆಂದರೆ ಆ ಗಣಪತಿ ಭೋಜನ ಪ್ರಿಯ. ಗುರುಗಳೇ, ಇವಾಗ ಗಣಪತಿಗೆ ಯಾವುದೆಲ್ಲ ತಿಂಡಿಗಳು ತುಂಬಾ ಇಷ್ಟವಾದಂತು, ನಾವು ಯಾವುದೆಲ್ಲ ತಿಂಡಿಗಳನ್ನ ತಯಾರು ಮಾಡಬೇಕು ಹಬ್ಬಕ್ಕೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗಿನ ದಿನಮಾನಗಳೇನಾಗಿದೆ ಅಂದರೆ ಎಲ್ಲ ಸ್ವೀಟ್ಸು ಅದು ಇದು ಎಲ್ಲ ತಂದು ಇಡ್ತಾರೆ. ಮಹಾಗಣಪತಿಗೆ ಮೊದಲನೇದಾಗಿ ಬಂದು ಹಸಿ ಕಡುಬು ಅಂತ ಹೇಳ್ತೀವಿ, ಕಾಯಿ ಕಡುಬು ಅಂತ ಹೇಳ್ತೀವಿ ನಾವು. ಅದನ್ನ ಹಸಿದು ಏನಿದೆ ಒಂದು ಅಕ್ಕಿ ಹಿಟ್ಟಲ್ಲಿ ಮಾಡುವಂತಹ ಕಡುಬು, ಜೊತೆಗೆ ಅವರಿಗೆ ಕಜ್ಜಾಯ, ಜೊತೆಗೆ ಮೋದಕ ಪ್ರಿಯ ಅಂತ ಹೇಳ್ತೀವಿ, ಮೋದಕವನ್ನು ನೈವೇದ್ಯ ಮಾಡುವಂಥದ್ದು. ಇವು 3 ಪ್ರಥಮವಾಗಿ ಕೊಡುವಂಥದ್ದು. ನಂತರದಲ್ಲಿ ಬರುವಂಥದ್ದು ವಿಶಿಷ್ಟ ಭೋಜನಗಳು ಅಂತ ಹೇಳ್ತೀವಿ. ಅವರಿಗೆ ಕಾಯಿ ಹೋಳಿಗೆ ಆಗಿರ್ಬೋದು, ಅಥವಾ ಬೇಳೆ ಹೋಳಿಗೆ ಆಗಿರ್ಬೋದು, ಅಥವಾ ಅಲ್ಲಿಂದ ಮುಂದೆ ಇರುವಂತಹ ಷೋಡಶೋಪಚಾರಗಳಲ್ಲಿ ಬರುವಂತಹ ಪ್ರತಿಯೊಂದನ್ನು ಕೊಡುವಂಥದ್ದು. ಆದರೆ ಯಾವುದನ್ನು ಸಹ ರುಚಿ ನೋಡದಾಗೆ ಶುಭ್ರದಲ್ಲಿ ಅವರಿಗೆ ಮೊದಲನೇದಾಗಿ ನೈವೇದ್ಯವಾಗಿ ಕೊಡುವಂಥದ್ದು. ಯಾಕೆಂದ್ರೆ ಮೊದಲೇ ನೀವು ಹೇಳಿದಿರಿ, ನೀವು ಇದನ್ನ ಆಚರಣೆ ಹೇಗೆ ಮಾಡೋದು ಅಂತಂದ್ರೆ ಹಿಂದಿನ ದಿನ ಎಲ್ಲ ತಿಂಡಿ ಮಾಡ್ಕೊಬಿಡುವಂಥದ್ದು, 1 ವಾರ ಮುಂದಾಗೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಂಥದ್ದು. ಇದೆಲ್ಲ ಏನು ಮಾಡಿ ಇಟ್ಕೊಂಡ್ರೆ ಸಮಯ ಏನಾಗತ್ತೆ ಅಂದಾಗ ಅವರಿಗೆ ಭಗವಂತ ಮೊದಲೇ ತಿಳಿಸಿದಾಗೆ ಪಂಚಭೂತಗಳಿಗೆ ಮೀರಿದವನೇ ಭಗವಂತ, ಪಂಚಭೂತಗಳಿಗೆ ಅಧೀನವಾದವರು ಮನುಷ್ಯರು. ನಮಗೆ ಬೇಕಾಗಿರೋಂಥದ್ದಕ್ಕೆ ನೀವಿಲ್ಲಿ ಅವಕಾಶ ಕೊಟ್ಟಿದ್ದೀರಿ, ನಮಗಿಲ್ಲಿ ಅವಕಾಶ ಕೊಟ್ಟಿದ್ದೀರಿ ಬದುಕೋದಕ್ಕೆ, ನಿಮಗೆ ನಾನು ಪೂಜೆ ಮಾಡಬೇಕು ಅಂತ. ಯಾಕೆಂದರೆ ಗಾಳಿ, ಭೂಮಿ, ಬೆಂಕಿ, ಅಗ್ನಿ, ವಾಯು ಇಷ್ಟುಗಳನ್ನು ಪ್ರತಿಯೊಂದನ್ನು ಅಗ್ನಿ ತತ್ವಗಳನ್ನ ಬಿಟ್ಟು ಇದರಲ್ಲಿ ಒಳಗಡೆ ಏನು ಇದ್ರ ಬದುಕ್ತೀನಿ ಅಂತ ಹೇಳುವಂಥವರು ಭಗವಂತ. ಇವೆಲ್ಲದರಲ್ಲೂ ಒಂದು ಚೂರು ಇಲ್ಲಾನು ಮನುಷ್ಯ ಬದುಕೋದಿಲ್ಲ. ಇದರಲ್ಲಿ ನಮಗೆ ಸಾಂಗೋಪಾದಿಯಲ್ಲಿ ಕೊಡು ಅಂತ ನೀನು ಅವಕಾಶ ಕೊಟ್ಟಿದ್ದೀಯ ಬದುಕೋದಿಕ್ಕೆ. ಯಾವುದನ್ನು ರುಚಿ ನೋಡೋದಾಗೆ ನೀನು ಕೊಟ್ಟ ಪರಿಕರದಲ್ಲಿ ಮಾಡಿಡೋದೇ ನೈವೇದ್ಯ. ಆದರೆ ಪ್ರಥಮವಾಗಿ ನಾವು ತಿಳಿಸಿದಾಗೆ ಈಗ ಹೇಳುವಂಥದ್ದು ಕಾಯಿ ಕಡುಬು, ಒಂದಷ್ಟು ಮೋದಕ, ಒಂದಷ್ಟು ಅವರಿಗೆ ವಿಶೇಷವಾದ ಫಲಗಳು, ಕಬ್ಬನ್ನು ಇಡ್ತಾರೆ, ಜೊತೆಗೆ ಕೊಬ್ಬರಿ ಸಕ್ಕರೆ ಇಡ್ತಾರೆ, ಜೊತೆಗೆ ವಿಶೇಷವಾದಂತಹ ಚಕ್ಲಿ, ನಿಪ್ಪಟ್ಟು, ಅದೇನು ಸಾಂಪ್ರದಾಯಿಕವಾಗಿ ಏನು ಮಾಡಬೇಕು ಅದು ಮಾಡ್ತಾರೆ ಅದನ್ನು. ಆದರೆ ಯಾವುದನ್ನು ಮಾಡಿ ರುಚಿಯನ್ನು ನೋಡಬೇಡಿ. ಗುರುಗಳೇ, ಗೌರಿ ಗಣೇಶ ಹಬ್ಬವನ್ನ ಪೂರ್ವದಿಂದ ಯಾವ ತರ ಆಚರಣೆ ಮಾಡ್ಕೊ ಬರ್ತಿದ್ದಾರೆ? ಇದೇನು ವಿಚಾರ ಅಂತ ಹೇಳಿದ್ರೆ, ಇದು ಕ್ರಿಸ್ತ ಪೂರ್ವ ಅಂದರೆ ಇದನ್ನು ನಾವು ಮೊದಲೇ ತಿಳಿಸಿಕೊಟ್ಟಾಗೆ ನಮ್ಮಲ್ಲಿ ಹೇಳ್ತೀವಿ, ಈ ದ್ವಾಪರ ಯುಗ ಕಾಲದಿಂದ ಮತ್ತು ಈ ಕುರುಕ್ಷೇತ್ರಗಳು ಏನು ನಡೀತು ಅದರ ಕೊನೆಯ ಹಂತ್ಯ ಭಾಗಗಳಲ್ಲಿ ಹೇಳ್ತೀವಿ. ಕುರುಕ್ಷೇತ್ರ ನಡಿಬೇಕಾದ್ರೆ ಪಾಂಡವರಿಗೂ ಕೌರವರಿಗೂ ಏನು ಬಂತು, ಶ್ರೀಕೃಷ್ಣನ ಒಂದು ವಿವಾಹ ಕಾಲದಿಂದ, ಮತ್ತು ನಾರದರು ಪೂರ್ವದಲ್ಲಿ ಗಣೇಶ ಇದು ಒಂದು ಹೇಗೆ ಇದು ಪ್ರಕೃತಿ, ಈ ಗಣೇಶ ಹೇಗೆ ಇವನ ಜೀವಮಾನ ಆದ, ಇವನು ಗಣೇಶನಿಗೆ ಇಷ್ಟು ವರಗಳು ಏನಕ್ಕೆ ಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ಒಂದಷ್ಟು ವಿಚಾರ, ಇದು ಒಂದು ಪುರಾಣ ಉತ್ತಮ ವಿಚಾರ. ಇದು ಬಂದು ನಮ್ಮ ಸವಿಷ್ಟವಾಗಿ ತಿಳಿಸ್ಕೊಡ್ತೀವಿ. ಇದು ಪುರಾಣ ಉತ್ತಮ ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಶಿವ ಪಾರ್ವತಿಯರ ಒಂದು ಪುತ್ರ. ಇವರಿಗೆ ಬಂದು ನಮ್ಮ ಲೆಕ್ಕದಲ್ಲಿ ಹೇಳ್ತೀವಿ ಶಿವ ಪಾರ್ವತಿಯರ ಜ್ಯೇಷ್ಠ ಪುತ್ರ ಮತ್ತು ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ, ಇವರ ಪುತ್ರರು ಅಂತ ಹೇಳ್ತೀವಿ ನಾವು. ಇವರಿಗೆ ಮೊದಲನೇದಾಗಿ ನಾವು ತಿಳಿಸ್ಕೊಡೋದಾದರೆ, ಒಂದು ಪಾರ್ವತಿ ಮಣ್ಣಿನ ರೂಪದಲ್ಲಿ ಮಾಡಂತಹ ಒಂದು ವಿಶೇಷವಾದ ಕಥನಗಳನ್ನು ನಾವು ಪ್ರತಿನಿತ್ಯ ಕೇಳಿದ್ದೇವೆ. ಆದರೂ ಮಣ್ಣಿನಲ್ಲಿ ಇರುವಂತಹ ವಿಶೇಷವಾದನ್ನು ಒಂದು ಆಕಾರ ಮಾಡಿ, ಒಂದು ಗೊಂಬೆ ಆಕೃತಿ ಮಾಡಿ, ಆ ಗೊಂಬೆಗೆ ಜೀವವನ್ನು ದಾನ ಮಾಡಿ, ಇದೇ ಮಹಾಗೌರಿ ಜೀವವನ್ನು ದಾನ ಮಾಡಿ, ಆ ಜೀವದಾನದಿಂದ ನನ್ನ ಸಂಕುಲಗಳಲ್ಲಿ ನೀನು ಜ್ಯೇಷ್ಠನಾಗಿ ವಿಘ್ನ ವಿನಾಶಕನಾಗಿ ಇರು. ಅವನಿಗೆ ವಿಘ್ನೇಶ್ವರ ಅಂತ ಇರಲಿಲ್ಲ,
ಅವನಿಗೆ ದ್ವಾದಶ ನಾಮಗಳು ಇರಲಿಲ್ಲ. ಅವ ನಮ್ಮಾಗೆ ಸಾಮಾನ್ಯ ಮನುಷ್ಯನ ತರನೇ ಇರ್ತಿದ್ದು. ಯಾಕೆಂದ್ರೆ ಈಗ ನೀವು ನೋಡಿರ್ಬೋದು, ನೀವು ಎಲ್ಲಾ ದೇವತೆಗಳನ್ನು ನೋಡ್ಕೊಂಡು ಬನ್ನಿ, ಮನುಷ್ಯರ ರೀತಿನೇ ಕಾಣ್ತಾರೆ. ಮುಖದಲ್ಲಾಗಿರ್ಬೋದು ಅಥವೆಲ್ಲ ಆಗಿರ್ಬೋದು, ತೇಜಸ್ಸು ತುಂಬಾ ಕರವಾಗಿರುತ್ತೆ. ಆದ್ರೆ ಮಹಾಗಣಪತಿಗೆ ಯಾಕೆ ಆನೆ ತರ? ಮೊದಲನೇದಾಗಿ ಜೊತೆಗೆ ಇದನ್ನ ಯಾಕೆ ಮಾಡ್ಕೊ ಬರ್ತಾ ಇದ್ದಾರೆ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಶಮಂತಕ ಮಣಿಯನ್ನು ಕದ್ದ ಅಂತ ಅಪವಾದಗಳಾಗಿತ್ತೆ. ಅವನಿಗೆ ಜಾಂಬವತಿಗೆ ಅಂದರೆ ಜಾಂಬವಂತ ಅವನ ಮಗಳನ್ನು ಕೊಟ್ಟು ಜಾಂಬವತಿಯರು ಕೊಟ್ಟು ಮದುವೆನೂ ಮಾಡಿಕೊಡ್ತಾರೆ. ಅದು ಇವರ ಮಹಾಗಣಪತಿ ವರದಿಂದಲೇ. ಒಂದು ಸರಸ್ವತಿ ತಾಯಿ ತುಂಬ ಬೋರ್ಗರಿತಾ ಇರ್ತಾರೆ, ಅವರಷ್ಟು ಕೋಪ ಯಾರಿಗೂ ಇರಲ್ಲ. ಆದರೆ ಅವರ ಒಂದು ಯಾವುದೋ ಒಂದು ವಿಧಿಲಿಖಿತವಾಗಿ ನಮ್ಮ ಲೆಕ್ಕದಲ್ಲಿ ಒಂದು ಬರವಣಿಗೆ ರೂಪದಲ್ಲಿ ಇರ್ತಾರೆ. ನೀನು ಶಾಪವನ್ನು ಕಂಡಿಗೆ ಕಾಣದಾಗೆ ನೀನು ಇಲ್ಲಿಗೆ ಮರೆಯಾಗಿ ಹೋಗುವಂಥ ಶಾಪವನ್ನು ಕೊಟ್ಟರು ಮಹಾಗಣಪತಿ. ಯಾಕೆಂದರೆ ಈಗ ಗಂಡಕಿ ನದಿ ಏನು ನಾವು ಹೇಳ್ತೀವಿ, ಅದು ಎಲ್ಲಿ ಅದು ಉದ್ಭವ ಆಗಿರುತ್ತೆ, ಎಲ್ಲಿ ಅದು ಅಂತ್ಯ ಆಗುತ್ತೆ, ಅದಷ್ಟೇ ಕಾಣೋದು. ಇನ್ನು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇವತ್ತು ಗಂಡಕಿ ನದಿ ನಾವು ನೋಡೋದಾದ್ರೆ ಸಾಲಿಗ್ರಾಮ ಶಿಲಾಮೇಕಂ ಅಂತ ಹೇಳ್ತೀವಿ. ಸಾಲಿಗ್ರಾಮ ಸಿಗುವಂಥ ಜಾಗನೂ ಸುಧಾ ಅದೇ ಆಗಿರುತ್ತೆ. ಶಾಪ ಕೊಟ್ಟಿರೋದು ಮಹಾಗಣಪತಿನೇ. ಈಗಿರುವಂಥ ಸಂದರ್ಭದಲ್ಲಿ ರಾವಣ, ಯಾಕೆಂದ್ರೆ ಇದ್ರ ಎರಡನ್ನೂ ಹೇಳ್ತಾ ಇದ್ದೀನಿ ನಿಮಗೆ. ಗಣೇಶ ಎಷ್ಟು ವಿಘ್ನ ವಿನಾಶನೋ ಅಷ್ಟೇ ವಿಘ್ನಕರ್ತ ಅಂತ ಮೊದಲೇ ತಿಳಿಸಿದ್ದೀನಿ. ಅವನನ್ನು ಕೋಪಗೊಳಿಸಬಾರ್ದು ಯಾವತ್ತು, ಅವನ ಆರಾಧನೆಯಲ್ಲೇ ಹೋಗಬೇಕು ಅಂತ. ಯಾಕೆಂದರೆ ಇದೇ ರಾವಣ, ದಶಕಂಠ ರಾವಣ, ಎಷ್ಟು ಪ್ರಬುದ್ಧಶಾಲಿ ದಶಕಂಠ ರಾವಣ ಅಂದರೆ, ಬೋಳಾಶಂಕರನ್ನೇ ಒಂದು ಮನಸ್ಸಿನಲ್ಲಿ ಪ್ರಕಟಣೆ ಮಾಡಿಕೊಂಡು ಅವನ ಆತ್ಮಲಿಂಗವನ್ನು ತಗೊಂಡು ಹೋಗ್ತಿದ್ದವಂಥವನು. ಅವನ ಆತ್ಮಲಿಂಗ ತಗೊಂಡು ಹೋಗಿದ್ರೆ ಅದು ಲಂಕಾಪಟ್ಟಣದಲ್ಲಿ ಒಂದು ಪ್ರತಿಷ್ಠಾಪನೆ ಆಗ್ತಿತ್ತು. ಇದಕ್ಕೆ ವಿಘ್ನ ವಿನಾಶಕನಾಗಿ ನಾವು ಅವನಿಗೆ ಒಂದಷ್ಟು ವಿಚಾರಗಳನ್ನು ನಾವು ಅಲ್ಲಿಗೆ ನಿಲ್ಲಿಸೋದಕ್ಕೆ ಕಾರಣ ಯಾರು ಅಂದರೆ ಮಹಾಗಣಪತಿ. ಯಾಕೆಂದ್ರೆ ಒಂದು ಬಾಲ ರೂಪದಲ್ಲಿ ಇರ್ತಾರೆ, ಒಂದು ಪ್ರತಿಮವಾಗಿ ಒಂದು ನಿಂತ್ಕೊಂಡಿರ್ತಾರೆ. ನೋಡಪ್ಪ, ಸಂಧ್ಯಾ ವಂದನೆ ಟೈಮ್ ಆಗಿದೆ, ನನಗೆ ಇದನ್ನೊಂದು 5 ನಿಮಿಷ ಈ ಒಂದು ಲಿಂಗವನ್ನು ಇಟ್ಕೊಂಡಿರು, ನಿನಗೆ ಒಂದಷ್ಟು ಸಂಧ್ಯಾ ವಂದನೆ ಮಾಡ್ಕೊಂಡ್ಬಿಡ್ತೀನಿ, ಒಂದಷ್ಟು ನಿತ್ಯಕರ್ಮ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ರಾವಣಾಸುರ ಹೇಳ್ತಾರೆ. ದಶಕಂಠ ರಾವಣ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ. ಏನೇನು ಹೇಳ್ತಾರೆ ದಶಕಂಠ ರಾವಣ ಅಂತಂದಾಗ, ನೋಡು 5 ನಿಮಿಷ ನಿನಗೆ ಕಾಲಾವಕಾಶ ಕೊಡ್ತೀನಿ, 5 ನಿಮಿಷದಲ್ಲಿ ನೀವು ಬರದೇ ಇದ್ರೆ ನಾನು ಇದನ್ನು ಕೆಳಗೆ ಇಟ್ಬಿಡ್ತೀನಿ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದರಲ್ಲಿ ಎಲ್ಲದರಲ್ಲೂ ನಾವು ಗಣಪತಿಯ ಒಂದು ಪ್ರಾಮುಖ್ಯತೆಯನ್ನ ನೋಡ್ತೀವಿ ಗುರುಗಳೇ. ಅದೇ ರೀತಿ ಈ ಕಲಿಯುಗದಲ್ಲೂ ತುಂಬಾ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ವಹಿಸಿದೆ ಈ ಗಣಪತಿ ಹಬ್ಬದ ಆಚರಣೆ. ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಗುರುಗಳೇ. 4 ಯುಗಗಳಲ್ಲಿ 4 ವಿಚಾರಗಳಲ್ಲಿ 4 ಯುಗಗಳಲ್ಲಿ ಕಲಿಯುಗವಂತಂತೂ ಪ್ರಮುಖವಾದಂತಹ ಯುಗ. ಯಾಕೆಂದ್ರೆ ಈ ಕಲಿಯುಗದಲ್ಲಿ ಪ್ರಥಮವಾಗಿ ಮನೆಗಳಲ್ಲಿ ಅಥವಾ ಅವರ ಒಂದು ಸಂಪ್ರದಾಯವಾಗಿ ಚಿಕ್ಕವಾಗಿ ಚೊಕ್ಕವಾಗಿ ಅವರ ಸಂಪ್ರದಾಯವಾಗಿ ಬರ್ತಿದ್ರು ಮಹಾಗಣಪತಿಯ ಒಂದು ಆರಾಧನೆ. ಪ್ರತಿ ವರ್ಷದಂತೆ ಯಥಾಸ್ಥಿತಿ ಮಹಾಗೌರಿ ಗಣೇಶ ಹಬ್ಬವನ್ನು ಆಚರಣೆ ಬರ್ತಿದ್ರು. ಇದು ಎಲ್ಲ ನಮ್ಮ ಭಾರತ ದೇಶದ ಪ್ರಮುಖವಾಗಿ ಪ್ರತಿ ಬೀದಿಗಳಲ್ಲಿ, ಪ್ರತಿ ಒಂದಷ್ಟು ಸಂಸ್ಥೆಗಳಲ್ಲಿ, ಪ್ರತಿ ಒಂದಷ್ಟು ರಾಜಕೀಯ ಆಗಿರ್ಬೋದು, ಎಲ್ಲ ಒಂದು ಕೂಟದಲ್ಲಿ ಕೇಳಿರ್ಬೋದು ನೀವು. ಇದ್ರ ದಿನಗಳಲ್ಲಿ ಇವರ ಹೆಸರಿನಲ್ಲಿ ಸಂಘ ಸಂಸ್ಥೆಗಳು ಸ್ವತಃ ಸಂಪಾದನೆಗಳನ್ನು ಮಾಡ್ಕೊಂಡಿದ್ದಾರೆ, ಮಹಾಗಣಪತಿ ಬಳಗ ಅಂತಲೂ ಮಾಡ್ಕೊಂಡಿರ್ತಾರೆ. ಈ ಥರ ಇದ್ದಾಗ ಪ್ರತಿ ಬೀದಿಗಳಲ್ಲಿ ಇದನ್ನ ಒಂದಷ್ಟು ಆಚರಣೆ ಮಾಡೋಕ್ಕೆ ಬಂದಿದ್ದು ಸ್ವತಂತ್ರದ ಸಂಗ್ರಾಮದ ಇತ್ತೀಚೆಗೆ. ಸ್ವತಂತ್ರದ ಪೂರ್ವದಲ್ಲಿ, ಕ್ರಿಸ್ತಪೂರ್ವ ಯಾರೂ ಇರಲಿಲ್ಲ, ಕ್ರಿಸ್ತ ಶಕದಲ್ಲೂ ಇರಲಿಲ್ಲ. ಈಗ ಬರುವಂಥದ್ದು ರಾಜಪ್ರಭುತ್ವದಿಂದ ನಮ್ಮ ಪ್ರಜಾಪ್ರಭುತ್ವದ ಕಡೆಗೆ ನಾವು ಯಾವಾಗ ಬರ್ತಿದ್ದೀವಿ, ಈ ದಿನಮಾನಗಳಲ್ಲಿ ಇದು ಪ್ರತಿ ಒಂದಷ್ಟು ಮನುಕುಲಗಳಲ್ಲಿ, ವಿಶೇಷವಾಗಿ ಬೀದಿಗಳಲ್ಲಿ, ಅವರ ಏರಿಯಾಗಳಲ್ಲಿ, ಅವರ ಕುಟುಂಬದಲ್ಲಿ, ಅವರ ಒಂದಷ್ಟು ವಟಾರಗಳಲ್ಲಿ ಅದನ್ನು ವಿಶೇಷವಾಗಿ ಕೂರಿಸಿ ವಿಜೃಂಭಣೆಯಿಂದ ಅವರಿಗೆ ಒಂದಷ್ಟು ಆಶೀರ್ವಾದಗಳನ್ನು ತಗೊಂಡು ವಿಜೃಂಭಣೆಯಿಂದ ಅದನ್ನು ವಿಶೇಷವಾಗಿ ಅವರಿಗೆ ಒಂದಷ್ಟು ಈಗಿರುವಂತಹ ಸಂಪ್ರದಾಯಗಳ ಪ್ರಕಾರ ಒಂದಷ್ಟು ಹಾಡುಗಳಾಗಿರ್ಬೋದು, ಒಂದಷ್ಟು ಸೌಂಡ್ಸ್ಗಳಾಗಿರ್ಬೋದು, ಮಂಗಳವಾದ್ಯಗಳಾಗಿರ್ಬೋದು, ಈ ರೀತಿ ಸಂಪ್ರದಾಯದಲ್ಲಿ ಅವರನ್ನು ವಿಸರ್ಜನೆ ಮಾಡುವಂತಹ ಕಾಲಮಾನ ನೋಡ್ತಾ ಇದ್ದೀವಿ ನಾವು. ಆದರೆ ಮೊದಲಿದು ಯಾವುದೂ ಇರಲಿಲ್ಲ, ಇದು ಯಾವುದೋ ಆಚರಣೆಗಳು ಮೊದಲು ಇರಲೇ ಇಲ್ಲ. ಇದೇನಿತ್ತು ಅಂದರೆ ಕ್ರಿಸ್ತ ರಾಜಪೂರ್ವದಲ್ಲಿ ಮನೆಗಳಲ್ಲಿ ಮಾಡ್ತಿದ್ರು. ರಾಜರುಗಳು ಒಂದಷ್ಟು ವಿಚಾರಗಳನ್ನು ಕೊಡ್ತಿದ್ರು. ಅವರು ಮನೆಗಳಿಗೆ ಒಂದಷ್ಟು ದಿನಸಿಗಳು, ಇಲ್ಲ ಒಂದಷ್ಟು ಹಣ್ಣು ಹಂಪಲುಗಳು, ಒಂದಷ್ಟು ವಿಚಾರಣೆಗಳಿಗೆ ಅವರ ಒಂದಷ್ಟು ಸಂಪ್ರದಾಯದ ಪ್ರಕಾರ ಅವರವರ ರಾಜ್ಯದ ಅವರವರ ಒಂದಷ್ಟು ಭಾಗಗಳಿಗೆ ವಿಶೇಷವಾಗಿ ಬರ್ತಿದ್ರು. ಈಗಿನ ದಿನಮಾನದಲ್ಲಿ ಹೇಳಬೇಕು ಅಂದರೆ ಮಹಾರಾಷ್ಟ್ರದಿಂದ, ನಮ್ಮ ಕೊಲ್ಲಾಪುರದಿಂದ ಈ ಕಡೆ KGF ಕೋಲಾರದ ನಮ್ಮ ಒಂದು ತಗೊಳ್ಳೋದಾದ್ರೆ, ಕರ್ನಾಟಕದ ಪೂರ್ವಕದಲ್ಲಿ ನಾವು ತಗೊಳ್ಳೋದಾದ್ರೆ ಏನು ಮಾಡ್ತೀವಿ ಅಂತಂದಾಗ, ಈ ನಮ್ಮ ಪ್ರಾಂತ್ಯ ಮೊದಲೇ ತಿಳಿಸ್ಕೊಟ್ಟಾಗೆ ಶುಭಾಭ್ಯಾಂ ಶೋಭನಂ ಮಧ್ಯ ಮಾಧ್ಯ ಬ್ರಹ್ಮಣಹಂ ದ್ವಿತೀಯಪರಾಧಂ ಶ್ರೀಹರಿ ಶ್ವೇತವರ್ಹ ಕಲ್ಪೆ ಅಂತ ಹೇಳ್ತೀವಿ. ಅಂದರೆ ಗಂಗಾ ನದಿಯಿಂದ ದಕ್ಷಿಣ ದಿಗ್ಭಾಗದಲ್ಲಿ ನಾವಿದ್ದೀವಿ. ಇದು ರಾಮನ ಕ್ಷೇತ್ರ. ಭರತ ಭೂಮಿ ಏನು ಹೇಳ್ತೀವಿ ಅಂದರೆ, ಭರತದಿಂದ ಭಾರತ ಮಾತೆ ಬಂದಿದ್ದು ಭರತ ಆಳ್ವಿಕೆ ಆದಂಥ ರಾಜ್ಯ. ಆದರೆ ಇದು ಶ್ರೀರಾಮನ ಕ್ಷೇತ್ರ ಅಂತ ಹೇಳ್ತೀವಿ. ಶ್ರೀರಾಮನ ಒಂದು
ಅನುಷ್ಠಾನದಲ್ಲೇ ಶ್ರೀರಾಮನ ಒಂದಷ್ಟು ಆಶೀರ್ವಾದದಲ್ಲೇ ಈ ಭೂಮಿಯಲ್ಲಿ ಇದು ಪ್ರಾರಂಭವಾಗೋದಕ್ಕೆ ಕಾರಣ ಯಾರು ಅಂತಂದ್ರೆ ಮೊದಲನೇದಾಗಿ ರಾಜಮನೆತನದಿಂದ ಬರುತ್ತೆ. ಗುರುಗಳೇ, ಇಷ್ಟೊತ್ತು ಗೌರಿ ಹಬ್ಬ ಮತ್ತು ಗಣೇಶ ವ್ರತಾಚರಣೆಯ ಬಗ್ಗೆ ಇಷ್ಟೊತ್ತು ನಮಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ, ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಮತ್ತು ನಮ್ಮ ಆಚರಣೆ ಮಾಡುವಂತಹ ಸನಾತನ ಧರ್ಮದ ಒಂದಷ್ಟು ಜನಗಳಿಗೆ, ಒಂದಷ್ಟು ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಂತಹ ಒಂದಷ್ಟು ವಿಚಾರಗಳನ್ನು ಸಂಪಾದನೆ ಮಾಡುವಂತಹ ಗುರುಗಳಿಗೆ ಮತ್ತು ನಮ್ಮ ಪ್ರಜಾಧ್ವನಿ ಟಿವಿಯ ಒಂದಷ್ಟು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರುವಂಥವರಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.